ನನಗೆ ಬೇರೆ ಗತಿ ಯಾರು? ಆತ್ಮರಿಂದ ಪರಿತರಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆ ದೂರ ತೆಗೆದುಕೊಳ್ಳುವ ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷವಾದ ಶಾಸನದ ಅಪಮಾನಿತಳಾದೆನು. ರಾಜನಗರವನ್ನು ತ್ಯಾಗ ಮಾಡಿ ಅನಾಥ ಭಿಕ್ಷಿಕೆಯಂತೆ ಕಾಡಿನಿಂದ ಕಾಡಿಗೆ ಅಲಗದೂ ಆಯಿತು. ಕೆಲವು ದಿನಗಳಾದರೂ ಸುಖವಾಗಿರಲಿಲ್ಲ. ಹೆಜ್ಜೆ ಹೆಜ್ಜೆಗೂ ಅಪಮಾನ. ಪರಮಾತ್ಮ, ಇನ್ನು ದ್ರೌಪದಿ ಅಡಿಯಲ್ಲಿ ಇನ್ನು ಏನೇನು ಬರೆದಿರುವೆ ತಂದೆ, ಇನ್ನು ಏನೇನು ಬರೆದಿರುವೆ. ಇವಳೇಕೆ ಈ ರೀತಿ ಚಿತ್ತಾಮಗ್ನಳಾಗಿರೋದು? ಪ್ರಿಯತಮೆ, ಏನಾಯಿತು? ನಿಷ್ಕಾರಣವಾಗಿರ್ತೀವಲ್ಲ, ಏಕೆ ನನಗೆ ತಿಳಿಸಬಾರದೆ? ನಾನು ನಿಷ್ಕಾರಣಗೆ ಹೇಳುತ್ತಿಲ್ಲ ಪ್ರಭು. ಈ ಪಾಂಚಾಲಿಯರಿಗೆ ಒಂದಲ್ಲ 16 ಕಾರಣಗಳು. ನೀವು ಪುರುಷರ ಸ್ವಾಮಿ, ನಿಮಗೆ ಯಾರಾದರೂ ದುರ್ವಾಕ್ಯಗಳನ್ನಾಡಿದರೆ, ಅಪಮಾನವನ್ನು ಮಾಡಿದರೆ ಅವರಿಗೆ ತಕ್ಕ ಪ್ರತಿಕಾರ ನೀಡಿ. ಆದರೆ ಸ್ತ್ರೀಯರ ವಿಚಾರ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಆಶಬೇಕು. ಅವರಿಗೆ ಅನ್ನರಾಶವೂ ಬೇಕು. ಪರಮಾತ್ಮ, ಇಂಥ ಪರಾಧೀನ ಸ್ತ್ರೀ ಜಾತಿಯನ್ನ ಏಕೆ ಸೃಷ್ಟಿಸಿದೆ ತಂದೆ, ಏಕೆ ಸೃಷ್ಟಿಸಿದೆ?
ಸಾಯುವವರೆಗೂ ಬಿಟ್ಟಿದ್ದಲ್ಲ. ದ್ರೌಪದಿ ಪ್ರಿಯತಮೆ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ಎಷ್ಟೋ ಬಾರಿ ನೀವು ಬೇಡಿಕೊಳ್ಳಿಲ್ಲವೇ? ಆಗತ್ತು ಆಗುವಾಯ್ತು, ಈಗ ಅದನ್ನು ಮರೆತು ಬಿಡು. ಆಹಾ, ಈ ದಿನ ನೀನೇಕೆ ಹೀಗಾಗಿರುವೆ ನನಗೆ ತಿಳಿಸಬಾರದೆ? ತಿಳಿಸಿನ ನಾಥ, ಆದರೆ ಅದರಿಂದ ಪ್ರಯೋಜನವಾದರೆ ಏನು? ನೀವಿಷ್ಟೇ ಆದ್ರೆ ಅಣ್ಣನ ಆಜ್ಞಾಕಾರಕನು, ಅಣ್ಣನ ಆಜ್ಞೆಯ ಹೊರತು ಅದು ಎಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ಕೇಳು, ಈ ದಿನ ನಾನು ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿ ದರ್ಶನಕ್ಕಿಂತ ಹೋದೆ. ಅಲ್ಲಿ ಆ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿಮ್ಮ ಪತಿಗಳು 5 ಗ್ರಾಮಗಳನ್ನು ಬಿಡುತ್ತಾರೆ, ದೂತನನ್ನು ಆ ಸ್ಥಾನಕ್ಕೆ ಕಳಿಸಿದ್ದಾರೆ, ಇನ್ನೇನು ಸಂಧಿ ಆಗುವುದು. ಆಗಲಾದರೆ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಮುಡಿ ಗಟ್ಟಿ ಎಷ್ಟೆಂದು ಹೇಳಿ ಅಪಹಾಸ್ಯ ಮಾಡಿ ನನ್ನನ್ನು ನೋಡಿ ನಕ್ಕಲು ಸ್ವಾಮಿ. ದುರ್ಯೋಧನನೊಡನೆ ಪುನಃ ಸಂದೇಹ. ಹಾಗಾದ್ರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಸರಿ, ಯಾರು ಯಾರು ರಾಯಭಾರಕ್ಕೆ ಹೋಗಿರಬಹುದು? ಮತ್ತಿನ್ಯಾರು? ನಮ್ಮ ಅಣ್ಣನಾದ ಶ್ರೀಕೃಷ್ಣನು. ಓ ಗೋಪಿಕಾಂಗನೆಯರ ವಿಲಾಸ ವಿಪ್ರಗಳಲ್ಲಿ ಮಗ್ನಾದ ಆ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ಘೋರಕ್ಕಿಂದ ಹಿಂದಿರುಗಿದಾಗಲೇ ಈ ಭಾಗಬಹುದೆಂದು ನಾನು ಮೊದಲೇ ತಿಳಿದಿದ್ದನು. ಅದರಲ್ಲಿ ಪಾಂಚಾಲಿ ಆ ಭಾನುಮತಿಗೆ ನೀನು ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದೆ. ಏನೆಂದು? ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ. ಬಾಪು ಪಾಂಚಾಲಿ ಬಾಪು, ಆಹಾ, ಚಮತ್ಕಾರವಾದ ಉತ್ತರವನ್ನು ಕೊಟ್ಟರು. ಅಲ್ಲದೆ ನೀನು ನಮ್ಮ ಸಂಗಡ ಬರೀ ಕದನವಾಡುವುದರಲ್ಲೇ ಚತುರ್ಥತೆಯನ್ನು ಕೊಟ್ಟಿದೆ ಎಂದು ತಿಳಿಸಿ. ಆಹಾ, ಆದರೆ ನೀನು ಚತುರಳು, ಮಹಾ ಚತುರಳು, ಅಲ್ಲದೆ ಮಾತಿನಲ್ಲಿ ಮಹಾ ನಿಪುಣಳು. ಹೌದೇ?
ಪ್ರಾಣೇಶ್ವರ ಸಮಯವಿದೆ ಸ್ವಾಮಿ ಪ್ರಾಣವಲ್ಲವಾ ಪ್ರಾಣಕಾಂತ ಸಮಯವಿದೆ ಪ್ರಾಣವಲ್ಲವಾ ಚಲದ ಸೇರುವೆ ಸ್ವಾಮಿ ಚಲದ ಬೆಚ್ಚದ ಮುಡಿಯನ್ನು ಕಂಡು ಕುರುಕುಲಾಂತಕ ಕಾಳರಾತ್ರಿಯಿಂದ ಸಂಬೋಧಿಸಿದೆ ಮತ್ತೆ ಹೇಳಿದೆ ಪುನಃ ನನ್ನ ಬಾಯಿಂದ ಯಾವ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಬೇಕೆಂದು ಅಪೇಕ್ಷಿಸಿರಲಿವೆ. ಪಾಂಚಾಲಿ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತೆ ಹೇಳಿಲ್ಲ ಈ ಪ್ರಚಂಡ ಭೀಮಸೇನರು. ಹೇಳುವುದು ಮಾತ್ರವಲ್ಲ ಪ್ರಭು, ಹೇಳಿದಂತೆ ಮಾಡಬೇಕೆನ್ನುವುದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿಸಿದರೆ ನಾವು ನೀವೆಷ್ಟೇ ಆಗಲಿ ಅಣ್ಣನ ಆಜ್ಞಾಧಾರಕನು, ಅಣ್ಣನ ಆಜ್ಞೆ ಹೊರತು ನನ್ನನ್ನು ತಿಳಿಸಬೇಡ ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಸಂಧಿಯನ್ನು ಬಯಸುವವರು, ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಆತುರದಿಂದ ಯುದ್ಧವನ್ನು ಅಪೇಕ್ಷಿಸುವೆನು. ಧರ್ಮ ಪಾರಾಯಣರಾದ ಯುಧಿಷ್ಠಿರನು ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಅರ್ಜುನನು ಅನುಮೋದಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ನೋಡೋಣ, ಅಗ್ರಜ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿಯದೆ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಅರ್ಜುನ, ಭೀಮಸೇನನು ಕಾರಣವಿಲ್ಲದೆ ಈ ರೀತಿ ವಿಜೃಂಭಿಸತಕ್ಕವರಲ್ಲ. ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದರು, ಈ ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು. ವಿಚಾರಿಸೋಣ ಬಾ ಅರ್ಜುನ. ಭೀಮಸೇನ, ನಿನ್ನ ಕೋಪಕ್ಕೆ ಕಾರಣರಾರು? ಭೀಮಸೇನ, ಭೀಮಸೇನ, ನನ್ನಲ್ಲಿ ಕೋಪ ಸಹೋದರ.
ಪಾಂಚಾಲಿ ಸಮಾಚಾರವೇನು? ಅಗ್ರಜ ಭೀಮಸೇನನೇಕೆ ಕೋಪಾವೇಶಗೊಂಡಿರುವನು? ಏಕೆ ಈ ನನ್ನ ಬಿಡುವುದಲೇ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬಲ್ಲದು. ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾವುದಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದೊಂದು ಮಾತನ್ನು ತಿಳಿಸಿಬಿಟ್ಟಿದ್ದೆನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ತಿಳಿಸಿಬಿಡಬೇಕು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮಾನಿಸಬಹುದು, ನಕುಲ ಸಹದೇವರು ಸಮ್ಮತಿಸಬಹುದು. ಆದರೆ ಈ ದಾಸ್ಯತೆಯನ್ನು ನಾನು ಪಾಂಡವರ ಕಳಂಕ ಸ್ವರೂಪ ಎಂದು ಭಾವಿಸಿರುವೆನು. ದರಿದ್ರ ಭಿಕ್ಷಕರಂತೆ ಕಂಡವರ ಮನೆ ಬಾಗಿಲಲ್ಲಿ ಇದ್ದು ಸಂಧಿಯಾಚನೆ ಮಾಡಲು ಆ ಪಾಂಡುರಾಜನು ನಮ್ಮನ್ನು ಪಾಂಡುಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವೇ ನಮಗೆ ಸಹ್ಯವಾಗಿ ಕಾಣಬಹುದು. ಆದರೆ ಇನ್ನೊಂದು ಗಳಿಗೆಯೂ ನಾಯಕನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಕಡೆ ಇದನ್ನೇ ಸಾಕು. ಆ ಕುರುಕುಲವನ್ನು ಸಂಪೂರ್ಣವಾಗಿ ನಾನು ಸಂಧ್ಯಾ ಪ್ರಸ್ತಾಪವನ್ನು ಮಾಡಿದ್ದೀರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುತ್ತೇನೆ. ನಿಲ್ಲು ಭೀಮಸೇನ, ನಿನ್ನ ಕೋಪವನ್ನು ದಮನ ಮಾಡುವ ಶಕ್ತಿ ನಮ್ಮಲ್ಲಿಲ್ಲ. ಸಂಧಿಗಾಗಿ ಹೋಗಿರುವ ಶ್ರೀಕೃಷ್ಣ ಪರಮಾತ್ಮನು ಬರುವ ತನಕ ನೀನಿಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಯೋಗ್ಯವಲ್ಲ. ಆತನು ಬಂದ ಮೇಲೆ ಮುಂದಿನ ವಿಚಾರವನ್ನು ಚಿಂತಿಸೋಣ. ಹೌದು ಅಣ್ಣ, ಅಗ್ರಜನ ಆಜ್ಞೆಯನ್ನು ಪುರಸ್ಕರಿಸುವುದು ನಮ್ಮೆಲ್ಲರ ಪ್ರಥಮ ಕರ್ತವ್ಯ. ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಅಮರಿಸುತ್ತ ಕ್ಷತ್ರಿಯ ಧರ್ಮ ಏನೆಂಬುದು ಮರೆಯುವುದು ನಿಮಗೆ ಉಚಿತ ಎನಿಸುತ್ತಲ್ಲವೇ?
ಪಾಂಚಾಲಿ, ಧರ್ಮದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂತಹ ಘೋರ ಕರ್ಮವೆಂದು ನೀನಿನ್ನು ಅರಿತಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಅವಿಚಾರಕ್ಕಾಗಿ ದುಃಖಿಸಬೇಕಾಗುವುದು. ಅದಕ್ಕಾಗಿ ನಾನು ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡುತ್ತಿರುವೆ ಪಾಂಚಾಲಿ. ರಾಜೇಂದ್ರ, ದೋಮಿನನ್ನು ಸಂಧಿಗೆ ಕಳಿಸಿ ಅಪಮಾನ ಹೊಂದಿತ್ತು. ಈಗ ಕುಲಪುರೋಹಿತನನ್ನು ಕಳಿಸಲು ಅದು ಮದುವೆ ಆಗುತ್ತನ್ನ ಕೂಟವಲ್ಲಿ ಒಬ್ಬ ಕನಿಷ್ಠ ಪರಿಜ್ಞಾನವೇ ಇಲ್ಲದೆ ಹೋಯಿತೆ. ಆ ದುರ್ಯೋಧನಾದ ನಿಮ್ಮೆಲ್ಲರಿಗೂ ತಕ್ಕ ಉತ್ತರವನ್ನೇ ಕೊಟ್ಟಿರೋದು. ಆದರೆ ನಮ್ಮಣ್ಣನಾದ ಶ್ರೀಕೃಷ್ಣನನ್ನು ಪುನಃ ಅಪಮಾನಗೊಳಿಸುತ್ತಿರಲಿಲ್ಲ ಅನ್ನೋದೇ ನನ್ನ ಚಿಂತೆ. ಏನೇ ಕೋಲಾಹಲ. ನಾವೆಂದು ಹೋಗುವೇನು? ಈ ಸಂಧ್ಯಾ ಫಲಾಫಲವನ್ನು ಕೇಳೋದ್ರಿಂದ ನನಗೆ ಯಾವ ಪ್ರಯೋಜನವಿಲ್ಲ. ನಿಮ್ಮ ಅಪೌರುಷವರ್ತನೆ ಪುರಸ್ಕಾರವು ನಿಮಗೇ ಇರಲಿ. ಭಕ್ತಿ ಸ್ನೇಹಿತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಎಲ್ಲಿ ಪ್ರಾಣೇಶ್ವರ, ನಮ್ಮಣ್ಣನಾದ ಶ್ರೀಕೃಷ್ಣನು ನಮ್ಮನ್ನು ನೋಡಿ ನಗುತ್ತ ಇತ್ತ ಕಡೆಗೆ ಬರುತ್ತಿರುವರು. ಆತನಿಂದ ರಾಜಸಭೆಯ ಸಮಾಚಾರ ತಿಳಿದುಕೊಂಡು ನಂತರ ವಿಜಯಶಾಲಿಗಳಾಗಿ ಪಾಂಡುಪುತ್ರರೇ, ಅಣ್ಣ ನನ್ನನ್ನು ಆಶೀರ್ವದಿಸಿ. ಮಂಗಳವಾಗಲಿ. ವಾಸುದೇವ,
ಈ ಭೀಮನ ಪ್ರಣಾಮಗಳನ್ನು ಸ್ವೀಕರಿಸು. ಭೀಮಸೇನ, ನೀನು ವಿಜಯಶಾಲಿಯಾರು. ಕೃಷ್ಣ ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರಾರು ಧರ್ಮನಂದನ? ಅಂದರೆ ಶ್ರೀಕೃಷ್ಣನಲ್ಲವೇ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಾಗಿ ಸ್ವಾಗತಿಸಿದರು. ಸಂಧಿಯ ವಿಚಾರ ನಡೆಯುತ್ತಷ್ಟೇ. ಧೃತರಾಷ್ಟ್ರವೇ ಮುಂತಾದವು ವಿಧ ವಿಧವಾಗಿ ಉಪಚರಿಸಿದನು. ಸಂಧಿಯ ವಿಚಾರ ನಡೆಯುತ್ತಷ್ಟೇ. ನಡೆಯಿತು ಧರ್ಮನಂದನ. ಪಾಂಚಾಲಿ, ನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದನ್ನು ನಾನು ಮಾಡುವೆನು. ನಿಲ್ಲಿ ಪ್ರಾಣೇಶ್ವರ, ಮೊದಲಿನ ನನ್ನ ಅಣ್ಣನ ಮಾತುಗಳಾದ್ರೂ ಮುಗಿಯಲಿ. ನಿಮ್ಮಣ್ಣನ ಮಾತುಗಳನ್ನು ಕೇಳುವುದರಿಂದ ನನ್ನ ತಾಳ್ಮೆಯೂ ಮುಗಿಯುವುದು. ಯದುಪತಿ, ಪುರಸಭೆಯಲ್ಲಿ ಏನು ನಡೆಯಿತು? ನಾನು ನಿರೀಕ್ಷಿಸಿದಂತೆ ನಡೆಯಿತು ಧರ್ಮನಂದನ. ನಾವಿನ್ನು ತಡೆಯಲಾರ ರುಕ್ಮಿಣಿಪತಿ. ಈ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜರ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋಗಿದ್ದು ಅದಕ್ಕಾಗಿ ಅಲ್ವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು. ಈಗ ನಿನ್ನ ಅಭಿಮತವು ತಿಳಿಯಿತು. ಅಜ್ಞಾತರ ವಾಸದ ನೆಪದಿಂದ ಅಂದು ಅರ್ಜುನನಿಗೆ ಬಳೆಯನ್ನು ತೋರಿಸಿದೆ. ಇಂದು ಈ ಸಂಧಿಯ ನೆಪದಲ್ಲಿ ನಮ್ಮೆಲ್ಲರಿಗೂ ಬಳೆಯನ್ನು ತೋರಿಸಲು ಯಾವ ಅಗ್ರಣಿ? ಈ ಪಾಂಡುಪುತ್ರರ ಮೇಲೆ ನಿನಗೆ ಅಷ್ಟೊಂದು ಆಕ್ರೋಶವೇ? ಇಷ್ಟೊಂದು ಅಸಹನೆ ಯಾಕೆ ಭೀಮಸೇನ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ? ಹೌದು ಭೀಮಸೇನ, ಅತ್ಯಂತ ನಿಕಟವಾದ ಸಂಬಂಧವಿರುವುದು. ವಾಸುದೇವ, ಮುಂದೇನಾಯಿತು? ನಿಮ್ಮ ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದರು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು. ಆ ದುರ್ಯೋಧನ ಅವನೂ ಸಹ. ಎಂದು ನನಗೆ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನ ಇಚ್ಛೆಯಾಗಿತ್ತು. ಅದನ್ನು ಸಾಧಿಸಿದೆ. ಕೃಷ್ಣ, ಸಾಧಿಸು, ಚೆನ್ನಾಗಿ ಸಾಧಿಸು ಎಂದು ನಾನು ಹೊರಡುವೆನು. ಸಹೋದರರೇ, ಈ ಅಪವಿತ್ರ ಫಲಗಳನ್ನು ನೀವೇ ಪುಂಜಿಸಿರಿ. ಇದರಲ್ಲಿ ಈ ಭೀಮನು ಅದರಲ್ಲಿ ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಪಾಂಚಾಲಿ, ಪ್ರಾಣೇಶ್ವರ, ನೀನು ಪಾಂಚಾಲಿ, ನೀನು ನಿರಾಶರಾಗಬೇಡ. ಈ ಭೀಮನ ಬದುಕಿದ್ದರೆ ನಿನ್ನ ಹೆಸರನ್ನು ತೀರಿಸುವೆನು. ನಿಲ್ಲಯ್ಯ ನೀನು ಭೀಮಸೇನ. ಇಷ್ಟೊಂದು ಕೋಪವಿಲ್ಲದಿದ್ದರೆ ನೀನು ಆ ರಕ್ಕಸಿನಾಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೆ ಒಪ್ಪದು. ನೀನು ಒಪ್ಪುವ ವಿಚಾರ ಹೊಂದಿರುವುದು ಭೀಮಸೇನ. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿದನು. ಏನು? ದುರ್ಯೋಧನ ಸಂದೇಶ? ಹಾಗಾದರೆ ಅದರ ಉದ್ದೇಶ ಸಂಧಿ ಆಗಲಾರದು. ಹೇಳು ಏನೋ ಸಂದೇಶ? ನಿನ್ನೆ ಕೇಳುವ ಇಚ್ಛೆ ಇದ್ದರೆ ನನ್ನ ಸಮೀಪದಲ್ಲಿ ಹೀಗೆ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಕೃಷ್ಣ, ಈ ಪರಿಹಾಸ್ಯ ಬೇಕೆ? ಇದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಾಗುವುದು. ನಿನ್ನ ಗದೆಯನ್ನು ಸ್ವಲ್ಪ ಇಟ್ಟು ನನ್ನ ಸಮೀಪದಲ್ಲಿ ಹೀಗೆ ಕುಳಿತುಕೋ, ಆಗ ನಿನಗೆ ಸಂದೇಶವನ್ನು ಹೇಳುವೆ. ಇದೋ ಕೃಷ್ಣ, ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳೋಣ. ಈಗ ಹೇಳು, ಏನೋ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕೃಷ್ಣ, ಕ್ಷಣಕಾಲ ಮಾತ್ರ. ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ಹಿಡಿದುಕೋ. ಯಾಜ್ಞಸೇನಿ, ಅಣ್ಣ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಅಣ್ಣ, ನಿಮ್ಮ ಮಾತನ್ನು ಎಂದಾದರೂ ಮೀರಿರುವಿನೆ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ಒಂದು ಕಡೆ ನನಗೆ ಪುರಸ್ಕಾರ ರೂಪದಲ್ಲಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಅಣ್ಣ, ಏನು ಪರಿಹಾಸ್ಯ? ಇದು ಪರಿಹಾಸ್ಯವಲ್ಲ ತಂಗಿ. ನೀನು ಶತ್ರುಗಳ ಹೆಡೆಗುಡಿ ಬಿಡಿಸುವುದರಲ್ಲಿ ನೀನು ಮಹಾನ್ ಪಂಡಿತೆ. ಹಾಗೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ಕೃಷ್ಣ, ನಿನಗೆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಈಗ ಕೇಳಿರಿ ಎಲ್ಲರೂ. ಭೀಮಸೇನ, ಯಾಕೆ
ಸೇನೆ ಧರ್ಮನಂದನ ಕಿರೀಟಿ. ಭೀಮಸೇನನನ್ನು ಬಂಧಿಸಿದ ಹಗ್ಗವು ಆಗಿನ ರಾಜ್ಯಸಭೆಯಲ್ಲಿ ನನ್ನ ಹಗ್ಗವನ್ನು ಬಂಧಿಸಲು ಅನುವಾಗಿದೆ. ಈ ಹಗ್ಗದಿಂದ ಬಂಧಿಸಿದರೆ ನಿನ್ನನ್ನು ಯಾರು ಯಾರು ಆತ್ಮರು ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಅವನು ತಮ್ಮ ದುಶ್ಯಾಸನನ್ನು ಈ ಕಾರ್ಯವೆಸಗಿದನು. ಇಂತಹ ಸಾಹಸವು ಮತ್ತಾರಿಂದ ಸಾಧ್ಯ? ಸೇರಿ ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ಆ ದುರ್ಯೋಧನ ದುರಭಿಮಾನವು ಶಿಖರವನ್ನು ಮುಟ್ಟಿದವು. ನಮ್ಮ ಪ್ರೇಮನುವಾದ ಕೃಷ್ಣನನ್ನು ಯಾದವ ಗಣಿಯನ್ನು ಅದು ಪಾಂಡವ ರಾಯಭಾರಿಯನ್ನು ಆ ಪುಣ್ಯ ಕೌರವರು ಈ ರೀತಿ ಬಂಧಿಸಿದ್ರೆ ಅಗ್ರಜ ಧನಂಜಯ ಇದಕ್ಕೆ ನಿಮ್ಮ ಉತ್ತರವೇನು? ಇನ್ನು ಇದಕ್ಕೆ ಇಷ್ಟು ಮಾತ್ರವಲ್ಲ, ಇದಕ್ಕೆ ಬೇರೆ ಉತ್ತರದ ಪ್ರಶ್ನೆ ಇಲ್ಲ ಭೀಮಸೇನ. ಸಹನೆಯಿಂದ ಹೇಳಿ ಕಳುಹಿಸಿದ ಸಂದೇಶವನ್ನು ತಿರಸ್ಕರಿಸಿ ಪಾಂಡವ ರಾಯಭಾರಿಯಾದ ಶ್ರೀಕೃಷ್ಣನನ್ನೇ ಬಂಧಿಸಲೆಳಿಸಿದ ಆ ದುರ್ಯೋಧನನ ಅಹಂಕಾರಕ್ಕೆ ನನ್ನ ಶತಧಿಕ ದಿಕ್ಕ. ಇನ್ನು ಸಮರ ಭೂಮಿಯನ್ನು ಪ್ರವೇಶಿಸಿ ಆ ಪುರನಂದನಿಗೆ ತಕ್ಕ ಬುದ್ಧಿಯನ್ನು ಕಲಿಸುವುದೊಂದೇ ನಮ್ಮ ಬಳಿದಿರುವ ಸರಿಯಾದ ಪ್ರತ್ಯುತ್ತರ. ಇಷ್ಟು ಮಾತ್ರವಲ್ಲ ಭೀಮಸೇನ, ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ರಕ್ತದ ಕಡಲ ಒಡಲ ಬೇರಿಸಿ ರಾಜಲಕ್ಷ್ಮಿಯನ್ನು ಕೈ ಹಿಡಿಯಲಿ, ಇಲ್ಲವೇ ಮತ್ತೆ ಅರಣ್ಯ ಸೇರಲಿ ಎಂದು ದುರ್ಯೋಧನನ ಕಡೆಯ ಸಂದೇಶವನ್ನು ತಿಳಿಸಿದನು. ಈ ಸಂದೇಶಕ್ಕೆ ನಮಗುಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳನ್ನೆಲ್ಲವನ್ನು ವಿಫಲತೆಯನ್ನಾಗಿ ಮಾಡಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಹೇ ಕೃಷ್ಣ ಪರಮಾತ್ಮ, ನೀನು ತಿಳಿದಿರುವೆ ನಾನು ಈ ಯುದ್ಧವನ್ನು ಅಪೇಕ್ಷಿಸಿದವನಲ್ಲವೆಂದು. ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದಿರುವೆನೆಂದು. ಮುರಾರಿ ಮೈ
ನನ್ನ ಕೈಗಳನ್ನು ಬಿಚ್ಚು. ಏನು ಬಿಚ್ಚುವುದಿಲ್ಲವೇ? ಅಗ್ರಜ, ನೀನಾದರೂ ನನ್ನ ಕೈಗಳನ್ನು ಬಿಚ್ಚು. ಏನು ನೀನು ಬಿಚ್ಚುವುದಿಲ್ಲವೇ? ಸಹೋದರ ಜನತೆ, ನೀನಾದರೂ ನನ್ನ ಕೈಗಳನ್ನು ಬಿಚ್ಚು. ನೀನು ಬಿಚ್ಚುವುದಿಲ್ಲವೇ? ಬೇಡ. ಇದು ಕೃಷ್ಣ, ನಿನಗೆ ಕರ ಮುಗಿದು ಬೇಡವನು. ನೀನಾದರೂ ನನ್ನ ಕೈಗಳನ್ನು ಬಿಚ್ಚು. ಏನು ನೀನು ಬಿಚ್ಚುವುದಿಲ್ಲವೇ? ಬೇಡ ಬೇಡ, ಯಾರು ಬಿಚ್ಚುವುದಿಲ್ಲ. ನಾನೇ ಬಿಚ್ಚುತ್ತೇನೆ. ಎಲ್ಲಿ ನನ್ನ ಕಲೆ? ಈಗ ಕೇಳಿರಿ ಎಲ್ಲರೂ ನನ್ನ ಪ್ರತಿಜ್ಞೆಯನ್ನು. ಆ ದಿನ ದುರ್ಯೋಧನ ಒಡ್ಡೋಲಗದಲ್ಲಿ ನಮ್ಮ ದುರ್ದೈವವು ಕ್ರೌರ್ಯದ ಪರಮಾವಧಿಯನ್ನು ಮುಟ್ಟಿದಾಗ, ಅಂದು ಪುರಸಭೆಯಲ್ಲಿ ದುಶ್ಯಾಸನದಿಂದ ಅಪಮಾನಿತ ಹೊಂದಿ ಕಣ್ಣೀರಿಡುತ್ತಾ ಮುಕ್ತ ಕೇಶಿಯಾಗಿ ಪಾಂಡವರ ಅಪಕೀರ್ತಿಗೆ ತಳಕೊಂಡಂತೆ ನಿಂತಿದ್ದ ಈ ಪಾಂಚಾಲ ರಾಜರ ಸಮ್ಮುಖದಲ್ಲಿ ನಾನೇ ಪ್ರತಿಜ್ಞೆಯನ್ನು ಮಾಡಿದ್ದೇನೆ. ಇಂದು ಯುದ್ಧ ಸನ್ನದ್ಧಾಗುವ ಮೊದಲು ಪುನಃ ನಾನು ಈ ಪ್ರತಿಜ್ಞೆಯನ್ನು ಮಾಡಿದೆ. ನಾನು ವಾಯುದೇವನ ಅಂಶದಿಂದ ಅವತರಿಸಿದೆ ಸತ್ಯವಾಗಿದ್ದರೆ ಆಕಾಶದ ಗ್ರಹಧಾರಕ ಸಮೂಹಗಳು ಇಂದು ಮುಂದಾದರೂ ಸರಿಯೇ ವೀರಮಾತೆ ಕುಂತಿ ದೇವಿಯ ಸ್ತನ್ಯಪಾನ ಮಾಡಿರುವುದೇ ಸತ್ಯವಾಗಿದೆ. ನಾಳಿನ ಅತಿ ಭಯಂಕರ ಘೋರ ಯುದ್ಧದಲ್ಲಿ ನಡೆಯುವ ಯುದ್ಧದಲ್ಲಿ ಆ ದುರ್ಯೋಧನ 99 ಮಂದಿ ಸೈನಿಕರನ್ನು ಸಂಪೂರ್ಣವಾಗಿ ನಾಶ ಮಾಡಿ ನಂತರ ಆ ತುಳ ದುಶ್ಯಾಸನ ಒಡಲನ್ನು ಬಗೆದು ಅವನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿರುಮಳೆಯನ್ನು ಕಟ್ಟಿಸುವರು. ನಂತರ ಆ ದರ್ಪಿತ ದುರ್ಯೋಧನ ತೊಡೆಯನ್ನು ಈ ನನ್ನ ಗದಾದಂಡದಿಂದ ಮುರಿದು ಅವನ ರಾಜ ಕಿರೀಟವನ್ನು ಕೆಳವಿ ನನ್ನ ಎಡಗಾಲಿನಿಂದ ಪುಡಿ ಪುಡಿ ಮಾಡಬೇಕು. ಇದಕ್ಕೆ ಒಂದು ವೇಳೆ ಈ ನನ್ನ ಪ್ರತಿಜ್ಞೆ ನೆರವೇರಿಸಲು ಅಶಕ್ತನಾದರೆ ನನಗೆ ಅತಿ ಭಯಂಕರ ನರಕವೇ ಪ್ರಾಪ್ತಿಯಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕು. ಇದು ನನ್ನ ಕೊನೆಯ ಪ್ರತಿಜ್ಞೆ. ಕಡೆಗೂ ನನ್ನ ಪ್ರಯತ್ನಗಳನ್ನೆಲ್ಲವನ್ನು ವಿಫಲತೆಯನ್ನಾಗಿ ಮಾಡಿ ಬಂದೇ ಬಿಟ್ಟಿತಲ್ಲ ಭೀಕರವಾದ ಘೋರ ಸಮರ. ಧರ್ಮನಂದನ, ಧರ್ಮ ಸೂತ್ರವನ್ನು ಪಿಡಿದಾಡಿಸಿ
ಧರ್ಮದ ರಕ್ಷಣೆ ಮಾಡುವುದೇ ನನ್ನ ಪ್ರಥಮ ಕರ್ತವ್ಯವಲ್ಲವೇ? ಹೌದು ಪರಮಾತ್ಮ. ನಮಗೆ ಮುಂದೆ ಒದಗುವ ಸಕಲ ಕಾರ್ಯಗಳಿಗೂ ನಿನ್ನ ಕೃಪಕಟಾಕ್ಷಗಳನ್ನು ತೋರಿ ಧರ್ಮದ ವಿಜಯವನ್ನು ನಡೆಸು ಪರಮಾತ್ಮ. ಆಗಲಿ ಧರ್ಮನಂದನ, ಇಷ್ಟದಂತೆಯೇ ಆಗಲಿ. ಎಲ್ಲದಕ್ಕೂ ಕಾರಣನು ಕರ್ತನು ನೀನೇ.